ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ರು ಅಂತ ಅಂದ್ಕೊಂಡು ನಾನಿವತ್ತು ಸಕ್ಕತ್ತಂದರೆ ಸಕ್ಕತ್ ಹಿಡನ್ ಪ್ಲೇಸಿಗೆ ಬಂದಿದ್ದೀನಿ. ಇದಂತೂ ಯಾರಿಗೂ ಗೊತ್ತಿಲ್ಲ. ಇದು ಬಂದು ಗೋಕರ್ಣದಲ್ಲಿದೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಗೋಕರ್ಣಕ್ಕೆ ಬರ್ತಾ ಇದ್ರೆ ಈ ಪ್ಲೇಸಿಗೆ ವಿಸಿಟ್ ಮಾಡೋದು ಮರಿಬೇಡಿ. ಈ ಪ್ಲೇಸ್ ಲೊಕೇಶನ್ ಬೇಕು ಅಂದರೆ ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಆಟೋಮೆಟಿಕ್ ಲೊಕೇಶನ್ ಗೊತ್ತಾಗ್ಬಿಡುತ್ತೆ ಹೇಗೆ ಬರಬೇಕು ಅಂತ. ನಾನು ಹೋಗ್ತಾ ಇರೋದು ಪ್ಲೇಸ್ ಬಂದು ಸನ್ಸೆಟ್ ಪಾಯಿಂಟು. ನೀವು 100% ಹೇಳ್ತೀನಿ, ನೀವು ಈ ಥರ ಒಂದು ಸನ್ಸೆಟ್ ಪಾಯಿಂಟ್ನ ನೋಡಿರಲ್ಲ. ಸಖತ್ತಾಗಿದೆ ಮಾತ್ರ. ಈ ಥರ ಒಂದು ಪ್ಲೇಸ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಅಷ್ಟು ಸೀಕ್ರೆಟ್ ಆಗಿದೆ ಈ ಪ್ಲೇಸು. ಇಲ್ಲಿ ತುಂಬ ಜನಕ್ಕೆ ಬರೋಕ್ಕೂ ಗೊತ್ತಿಲ್ಲ. ಆದರೆ ಇಲ್ಲಿ ಯಾರು ತುಂಬ ಜನ ಲೋಕಲ್ಸು ಇಲ್ಲಿ ಇದೆ, ಈ ಥರ ಪ್ಲೇಸು ಇದೆ ಅಂತಲೂ ಹೇಳಲ್ಲ. ಯಾಕಂದರೆ ಅಲ್ಲಿ ರಿಸ್ಟ್ರಿಕ್ಟ್ ಏರಿಯಾ ಅವೆಲ್ಲ. ಪೊಲೀಸವರು ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಆ ಏರಿಯಾನ. ಯಾಕಂದರೆ ಅಲ್ಲಿ ಅಕ್ಕಪಕ್ಕ ಸ್ವಲ್ಪ ಇನ್ಸಿಡೆಂಟ್ ಆಗಿದೆ ಅದಕ್ಕೆ. ಹಾಗೆ ನಾನು ನಿಂತಿರೋ ಪಾಯಿಂಟಿಂದ ಗೋಕರ್ಣ ಬೀಚ್ ಫುಲ್ ಕಾಣಿಸುತ್ತೆ. ನಿಮಗೆ ಮೇಲೆ ಹೋಗ್ಬಿಟ್ಟು ಹೇಗೆ ಹೋಗೋದು ಅಂತ ತೋರಿಸ್ತೀನಿ. ಮೇಲಿಂದ ಕೆಳಗಡೆಯಿಂದ ಬರ್ತಾ ಹೇಗೆ ಬರೋದು ಅಂತ ಹೇಳ್ತೀನಿ. ಅದು ವಿಡಿಯೋ ಲಾಸ್ಟಲ್ಲಿ. ಅಲ್ಲೇನು ಕಾಣಿಸ್ತಾ ಇದೆ ಅದು ಗೋಕರ್ಣ ಮೇನ್ ಬೀಚು. ನಾನು ಇಲ್ಲಿ ಮೆಟ್ಲತ್ಕೊಂಡು ಇಲ್ಲಿಗೆ ಬಂದು ನಿಂತಿದ್ದೀನಿ ಇವಾಗ. ಇಲ್ಲಿಂದ ಆ ಪಾಯಿಂಟಿಗೆ ಹೋಗೋಕ್ಕೆ ಯಾವ ಕಡೆ ಹೋಗ್ಬೇಕು ನೋಡಿ, ಈ ಥರ ಇದೆ ಪ್ಲೇಸು. ಫುಲ್ ಟಾಪ್ಗೆ ಹೋಗಬೇಕು. ಸನ್ಸೆಟ್ ಪಾಯಿಂಟ್ ಅದು. ಇನ್ನೂ ಸನ್ಸೆಟ್ ಆಗಿಲ್ಲ. ಸನ್ಸೆಟ್ ಆಗಿಂದ ಮುಂಚೆನೇ ಬಂದಿದ್ದೀನಿ. ಇಲ್ಲಿ ಟೈಮ್ ಬಂದು ಒಂದು 6:45, 7 ಗಂಟೆಗೆ ಸನ್ಸೆಟ್ ಆಗುತ್ತೆ. ಯಾರು ಅಂದರೆ ಯಾರೂ ಇಲ್ಲ ಗುರು. ಫುಲ್ಲು ಸೀಕ್ರೆಟ್ ಪ್ಲೇಸ್ ಇದಂತೂ. ವಾ, ಮುಳ್ಳು ಮುಳ್ಳು ಮುಳ್ಳು. ಒಂದು ಕಡೆ ಇಟ್ಕೊಂಡ್ರೆ ಇನ್ನೊಂದು ಕಡೆ ಇಟ್ಕೊಳ್ಳುತ್ತೆ. ಯಾವ ರೇಂಜಿಗೆ ಐತೆ ಗುರು ಪ್ಲೇಸ್ ಇದು. ಕ್ರೇಜಿ ಅಲ್ಲ. ನಾನು ಒನ್ ಟೈಮ್ ಏನೋ ಬಂದಿದ್ದೆ ಈ ಪ್ಲೇಸ್ಗೆ. ನಿಮಗೆ ತೋರಿಸ್ಲೇಬೇಕು ಅಂದ್ಬಿಟ್ಟು ಇನ್ನೊಂದ್ಸತಿ ಬರ್ತಾ ಇರೋದಷ್ಟೇ. ಮೇಲೆ ಹೋಗ್ಬಿಟ್ಟು ನೋಡಿ ಹೇಗಿದೆ ಅಂತ. ಸಕ್ಕತ್ತಾಗಿದೆ ಮಾತ್ರ. ಗೋಕರ್ಣ ಮೇನ್ ಬೀಚಿಂದ ನಿಂತ್ಕೊಂಡು ನೀವು ಕರೆಕ್ಟಾಗಿ ನೋಡಿದ್ರೆ ಈ ಬೆಟ್ಟ ಕಾಣಿಸುತ್ತೆ. ಫಸ್ಟು ಲೊಕೇಶನ್ ಇಲ್ಲಿ ಬರೋದು ಹೇಗೆ ಅಂತ ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ. ಅದು ನೋಡಿದ್ರೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ಹೇಗೆ ಬರೋದು ಅಂತ. ಐತೆ ಹೋದ್ಸತಿ ಬಂದಾಗ ಮಳೆ ಬಿದ್ದಿರಲಿಲ್ವಲ್ಲ, ತುಂಬ ಅಂದರೆ ತುಂಬ ಸ್ಮೂತಾಗಿತ್ತು ಮಣ್ಣು. ಏನೋ ಹೆಂಗೋ ಜಾರ್ಕೊಂಡು ಹೋಗ್ಬಿಡ್ತೀವಿ ಅನ್ನೋ ಥರ ಇತ್ತು. ಇವಾಗ ನೋಡೋ ಸ್ವಲ್ಪ ಗಟ್ಟಿಯಾಗೈತೆ. ಇಲ್ಲಿಂದ ಬೀಚ್ ಯಾವ ರೇಂಜಿಗೆ ಕಾಣಿಸ್ತೈತೆ ಅಂದರೆ ಬರ್ತಾ ಇರೋ ಅಲೆಗಳು ನೋಡಿ ಹೇಗೆ ಕಾಣಿಸ್ತೈತೆ ನೋಡ್ರಿ. ಅಲ್ಲಿ ಏನು ಬರ್ತೈತೆ ಗುರು, ಯಪ್ಪ. ಇಲ್ಲಿ ನಿಂತ್ಕೊಳ್ಳೋಕ್ಕೆ ಭಯ ನೋಡ್ರಿ. ಇದು ಡೇಂಜರಸ್ ಜಾಗ ನನಗೆ ಎಕ್ಸಾಂಪಲ್ ನೋಡಿ. ಇದು ಜಾಸ್ತಿ ಮಳೆ ಆಗಿಬಿಟ್ಟು ಸ್ವಲ್ಪ ಕುಸ್ತೋಗ್ಬಿಟ್ಟು ಎಲ್ಲ ಬಿದೋಗಿರೋದು. ಯಾವ ರೇಂಜಿಗೆ ಕುಸ್ತೈತೆ ಗುರು ಇಲ್ಲಿ. ಇಲ್ಲೆಲ್ಲ ಮಳೆಗಾಲಕ್ಕೆ ಯಾರೂ ಬರೋಕ್ಕೆ ಹೋಗಬೇಡಿ. ಸಖತ್ ರಿಸ್ಕ್ ಪಾಯಿಂಟ್ ಇದು. ಸ್ವಲ್ಪ ಬಿಸಿಲಿದೆ ಅಂದ್ಬಿಟ್ಟು ನಾನು ಬಂದಿದ್ದು. ಮಳೆ ಏನಾದರೂ ಬರ್ತಾ ಇದ್ದೀರಾ ನಾನು ಪಕ್ಕ ಬರ್ತಾ ಇರಲಿಲ್ಲ. ಯಾಕೆ ಗೊತ್ತಾ, ನೋಡಿ ಇಲ್ಲಿ ಯಾವ ಥರ ಆಗೈತೆ. ಇನ್ನು ಸ್ವಲ್ಪ ಇದೆಲ್ಲ ಹೋಗ್ಬಿಡುತ್ತೇನೋ. ಇಲ್ಲೆಲ್ಲ ಹೋಗ್ತೈತೆ ಆ ಕಡೆ. ಮಳೆ ಏನಾದರೂ ಜೋರಾಗಿ ಬಂದರೆ ನಿಧಾನಕ್ಕೆ ಸ್ಲೈಡ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ ಗೋಕರ್ಣ ಮೇನ್ ಬೀಚ್ ಯಾವ ಥರ ಕಾಣಿಸ್ತಿದೆ. ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ ಗೊತ್ತಾಗ್ರು ಇಲ್ಲಿಂದ. ಅಯ್ಯೋ ಕ್ರೇಜಿ. ನಾನು ಬಂದಿದ್ದು ಅಲ್ಲಿ ಬೋಟೆಲ್ಲ ಕಾಣಿಸ್ತಾಯಿದೆ ನೋಡಿ. ಅಲ್ಲಿಂದ ಬಂದು ಬರೋಗೆ ಹೇಳ್ತೀನಿ ಹೆಂಗೆ ಬಂದೆ ಅಂತ. ಇಲ್ಲಿಂದ ಈ ಥರ ಕಾಣಿಸ್ತೈತೆ ಗೋಕರ್ಣ. ನೆಕ್ಸ್ಟು ಇಲ್ಲಿಂದನೇ ಹಿಂಗೆ ಕಾಣಿಸ್ತೈತೆ. ಇನ್ನು ಟಾಪ್ಗೆ ಹೋದರೆ ಯಾವ ರೇಂಜಿಗೆ ಕಾಣಿಸ್ಬೇಡ. ಬನ್ನಿ ಟಾಪ್ಗೆ ಹೋಗೋಣ. ಇನ್ನೂ ಅಷ್ಟು ಹೈಟ್ ಹತ್ತಬೇಕು. ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅದು ಹತ್ತಿದ್ರೆ ಅಲ್ಲಿಂದ ಏನಾದರೂ ನೀವು ನೋಡಿದ್ರೆ ಸ್ವರ್ಗ ಕಾಣಿಸುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಹೋಗ್ತೀನಿ. ಯಾಕಂದರೆ ಇನ್ನೂ ಟೈಮ್ ಐತೆ ಸನ್ಸೆಟ್ ಆಗೋಕ್ಕೆ. ಸಿಗೋಣ ಮೇಲೆ ಹೋಗ್ತಾ. ಸನ್ನಿ ಅವಾಗ ಸ್ವಲ್ಪ ಕೆಳಗಡೆ ಬರುತ್ತೋ ನಿಮಗೆ ತೋರಿಸ್ತೀನಿ. ಆ ಲೊಕೇಶನ್ ಕೆಳಗಡೆ ಯಾವ ಥರ ಎಷ್ಟು ಡೀಪ್ ಇದೆ ಗೊತ್ತಾ. ಅಯ್ಯಪ್ಪ, ಫುಲ್ಲು ಸಮುದ್ರ ನೋಡಿ. ಫುಲ್ ಎಲ್ಲಿ ನೋಡ್ರೂ ಸಮುದ್ರ. ಇದೊಂದು ಬೆಟ್ಟ ಅಷ್ಟೇ ಇರೋದು. ಈ ಬೆಟ್ಟದ ಕೆಳಗಡೆ ಯಾವ ರೇಂಜಿಗೆ ಐತೆ ಅಂದರೆ ಅಲ್ಲಿ ಕುತ್ಕೊಂಡು ನೀವು ಅಲೆಗಳ ಸೌಂಡ್ ಬರುತ್ತಲ್ಲ, ಅದು ಕೇಳಿಸ್ಕೊತಾ ಇದ್ರೆ ಯಾವ ಥರ ನೆಮ್ಮದಿ ಇರುತ್ತೆ ಗೊತ್ತಾ ಗುರು. ಕ್ರೇಜಿ. ಅಲ್ಲಿಗೆ ಹೋಗ್ಬಿಟ್ಟು ಬಂದೆ ನಾನು. ನಿಮ್ಗೆ ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ ಸನ್ಸೆಟ್ ಯಾವ ರೇಂಜಿಗೆ ಆಗ್ತಾಯಿದೆ ಅಂತ. ಗುರು ಇಲ್ಲಿಂದ ನಾನು ಬಂದಿದ್ದು. ಹಿಂಗೆ ಮುಂದೆ ಬಂದರೆ ನಿಮಗೆ ಯಾವ ರೇಂಜಿಗೆ ಕಾಣಿಸುತ್ತೆ ಅಂದರೆ ಸ್ವರ್ಗ ನೋಡ್ರಿ.
ಏನೈತೆ ಗುರು ಪ್ಲೇಸ್ ಮಾತ್ರ ಕ್ರೇಜಿ ಆಗೈತಲ್ಲ. ಗುರು ಇವಾಗ ಟೈಮ್ ಬಂದು 6:57, ಕರೆಕ್ಟಾಗಿ 7 ಗಂಟೆಗೆ ಸನ್ಸೆಟ್ ಆಗಿದೆ. ಈ ಅಪ್ಪ ಕಾದು 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 ಸಾಕಾಯಿತು. ಆದರೆ ಸನ್ಸೆಟ್ಟು ಪಾಯಿಂಟನ್ನ ನೋಡೋಕ್ಕೆ ಬಂದೆ, ಆದರೆ ಸನ್ನು ನಮಗೆ ರೌಂಡಾಗಿ ಕಾಣಿಸ್ತಾ ಇಲ್ಲ. ಗೋಕರ್ಣದಲ್ಲಿ ಇದೊಂದು ಇಡನ್ ಪ್ಲೇಸು ನೋಡಿ. ಇಲ್ಲಿ ಕುತ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡ್ಬೋದು ಸನ್ಸೆಟ್ನ. ಎಷ್ಟೊಂದು ಜನ ಬರ್ತಾರೆ, ಅಲ್ಲೆಲ್ಲ ಕುತ್ಕೊಂಡಿದ್ದಾರೆ, ಕಾಣಿಸ್ತಾ ಇಲ್ಲ ನಿಮಗೆ. ಅಲ್ಲಲ್ಲಿ ಕಲ್ಲಿರೋ ಕಡೆ ಮಾತ್ರ ಕುತ್ಕೊಂಡವ್ರೆ ನೋಡ್ರಿ ಯಾವ ರೇಂಜಿಗೆ ಐತೆ ಅಂತ. ಕ್ರೇಜಿ ಆಗೈತೆ ಗುರು ಮಾತ್ರ ಈ ಪ್ಲೇಸು. ಇಲ್ಲಿಂದ ಫುಲ್ ಅಂದರೆ ಫುಲ್ಲು ಡೀಪಾಗಿ ಐತೆ. ಹುಷಾರಾಗಿ ಬರ್ಬೇಕು ಇಲ್ಲಿಗೆ. ಒಂಚೂರು ಇಲ್ಲಿ ಕುತ್ಕೊಂಡು ಆರಾಮಾಗಿ ಸನ್ಸೆಟ್ನ ಎಂಜಾಯ್ ಮಾಡ್ಬೋದು. ಆದರೆ ಒಂಚೂರು ಏನಾದರೂ ಕಾಲೇನಾದರೂ ಸ್ಲಿಪ್ ಆದರೆ ಡೈರೆಕ್ಟ್ ಕೆಳಗಡೆ ಹೋಗ್ಬಿಡ್ತೀವಿ. ಈ ಜಾಗಕ್ಕೆ ಹೆಂಗೆ ಬರಬೇಕು ಅಂತ ಹೋಗ್ತಾ ಹೇಳ್ತೀನಿ ಅಂತ ಹೇಳಿದ್ದೆ. ಇವಾಗ ಬನ್ನಿರಿ ತೋರಿಸ್ತೀನಿ ಹೇಗೆ ಬರೋದು ಅಂತ. ಇನ್ನೂ ಈ ಲೊಕೇಶನಿಂದ ಈ ಕಡೆ ಎಲ್ಲ ಹೋಗ್ಬೋದು ನೋಡಿ, ದಾರಿ ಇದೆ. ಈ ಕಡೆ ಕೆಳಗಡೆ ಎಲ್ಲ ಹೋಗ್ಬೋದು. ಫುಲ್ಲು ಅಲ್ಲಿ ಕೆಳಗಡೆನೂ ಹೋಗ್ತಾರೆ ಎಷ್ಟೊಂದು ಜನ. ಫುಲ್ಲು ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಯಾರೋ ಫಿಶಿಂಗ್ ಮಾಡ್ತಾಯಿದ್ದಾರೆ, ಅಲ್ಲಿ ಫುಲ್ ಕೆಳಗಡೆನೂ ಹೋಗ್ತಾರೆ. ಆ ಕೆಳಗಡೆ ಹೋಗೋದು ಯಾವ ಕಡೆಯಿಂದ ಅಂತ ಅಂದರೆ ನೋಡಿರಿ, ಇಲ್ಲೊಂದು ಚಿಕ್ಕದಾಗಿ ದಾರಿ ಕಾಣಿಸ್ತೈತೆ ನೋಡಿ. ಆ ದಾರಿಯಿಂದ ಕರೆಕ್ಟಾಗಿ ಬಂದರೆ ಅಲ್ಲಿಗೆ ಬರ್ತೀವಿ. ಅಲ್ಲಿ ಒಂದು ಸತಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ, ಆದರೆ ಇವಾಗ ಆಗಲ್ಲ. ಟೈಮ್ 7 ಗಂಟೆ ಗುರು, ಆದರೂ ಇಲ್ಲಿ ಕತ್ಲೆ ಆಗಿಲ್ಲ. ಕ್ರೇಜಿ ಸನ್ಸೆಟ್ ಆಗೋಯ್ತು. ಕಾದು ಕಾದು ನೋಡಿ ಯಾವ ಥರ ನೀರು ಎಗರ್ತೈತೆ. ಮಳೆಗಾಲದಲ್ಲಂತೂ ಇಲ್ಲಿ ಫುಲ್ಲು ಸ್ಪೈಕ್ ಆಗಿರುತ್ತೆ ನೀರು, ಇನ್ನೂ ಅಷ್ಟು ಫೋರ್ಸ್ ಆಗಿರುತ್ತೆ ನೀರು ನೋಡಿರಿ. ಈ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದಿಂದ ಹಂಗೆ ಮೇಲೆ ಹೋಗಬೇಕು. ಮೇಲೆ ಹೋದರೆ ನೀವು ಆ ಸನ್ಸೆಟ್ ಪಾಯಿಂಟಿಗೆ ಹೋಗ್ಬೋದು. ಸನ್ಸೆಟ್ಗಿಂತ ಸನ್ರೈಸ್ ಆಗೋ ಟೈಮಲ್ಲಿ ಬರಬೇಕಿನ್ನು. ಈ ಕಲ್ಲೆಲ್ಲ ಹತ್ಕೊಂಡು ಹೋಗೋದೇ ಕಷ್ಟ. ಆವಾಗಿನ ಕಾಲದಲ್ಲಿ ಅದು ಎಷ್ಟೆಷ್ಟು ಹೈಟಲ್ಲಿಂದ ಇಳ್ಕೊಂಡು ಹತ್ಕೊಂಡು ಬರ್ತಾಯಿದ್ರು. ನಮಗಿವಾಗ ಇಲ್ಲಿಂದ ಇಲ್ಲಿಗೆ ಹತ್ತಕ್ಕೇ ಸುಸ್ತಾಗ್ತೈತೆ. ಎಲ್ಲ ನಮ್ಮ ಫುಡ್ಡಲ್ಲಿರೋದು. ನಮ್ಮ ಫುಡ್ ಸರಿಯಾಗಿದ್ದರೆ ನಮ್ಮ ಎನರ್ಜಿನೂ ಹಂಗೆ ಇರುತ್ತೆ. ಈ ಗೋಕರ್ಣ ಮೇನ್ ಬೀಚಿಂದ ನಿಮಗೆ ಈ ದೇವಸ್ಥಾನ ಕಾಣಿಸುತ್ತೆ. ಈ ದೇವಸ್ಥಾನದ ಹತ್ರ ನೀವು ಬಂದರೆ ಸಾಕು. ಇಲ್ಲಿಂದ ಮೆಟ್ಲೈತೆ, ಮೆಟ್ಲು ಹತ್ಕೊಂಡು ಸೀದಾ ಮೇಲೆ ಹೋಗಬೇಕು. ಮೇಲೆ ಹೋದರೆ ನೆಕ್ಸ್ಟ್ ಲೆವೆಲ್. ಇದು ಗೊತ್ತಲ್ಲ ರಾಮ ಮಂದಿರ. ಇದ್ರದ್ದೊಂದು ಕಂಪ್ಲೀಟಾಗಿ ಲಾಗ್ ಮಾಡಿ ಹಾಕಿದ್ದೀನಿ ಯೂಟ್ಯೂಬಲ್ಲಿ. ಒಳಗಡೆ ಫುಲ್ಲು ದೇವಸ್ಥಾನದ ಒಳಗಡೆ ಫುಲ್ಲು ಓಡಾಡ್ಬಿಟ್ಟು ಎಲ್ಲ ತೋರಿಸಿದ್ದೀನಿ ಹೇಗಿದೆ ಒಳಗಡೆ ಅಂತ. ಆ ಲಿಂಕು ಹಾಕಿರ್ತೀನಿ ವಿಡಿಯೋ ಲಾಸ್ಟಲ್ಲಿ, ಬೇಕಂದರೆ ಆ ವಿಡಿಯೋ ನೋಡಿ. ಇದ್ರದ್ದು ಬಗ್ಗೆ ಒಂದು ಹಿಸ್ಟ್ರಿ ಇದೆ, ಆ ಹಿಸ್ಟ್ರಿನೂ ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ನೆಕ್ಸ್ಟ್ ನೋಡಿ, ಇದೇ ನೀರು ಎನಿ ಟೈಮ್ ಬರೋದು. ಇದು ಪ್ರತಿ ಸತಿ ಬಂದಾಗ ನಾನು ಈ ನೀರನ್ನ ಕೊಡ್ಕೊಂಡು ಹೋಗ್ತೀನಿ. ಹಂಗೆ ನೀರು ಬಗ್ಗೆನೂ ಹೇಳ್ಬಿಟ್ಟು ಹೋಗ್ತೀನಿ ವಿಡಿಯೋ ಮಾಡೋದಿದ್ರೆ. ಸರಿ ಗುರು, ಈ ವಿಡಿಯೋನ ಇಲ್ಲ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.